ಓಹ್ ನೀವಾ? ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಷಯ ಏನಂದರೆ, ಇವತ್ತು ನನ್ನ ಇಂಟ್ರೊಡಕ್ಷನ್ ಕೊಡೋಕೆ ನಾನು ಬಂದಿದ್ದೀನಿ. ನನ್ನ ಹೆಸರು ಹನ್ಮೇಶ್ ಯಾದವ್ ಅಂತೇಳಿ. ನಾನು ಮೂಲತಃ ಉತ್ತರ ಕರ್ನಾಟಕದವನು, ಅಂದರೆ ಕೊಪ್ಪಳ ಡಿಸ್ಟಿಕ್ದವನು. ಸೊ ನನ್ನ ಎಜುಕೇಷನ್ ಬಂದುಬಿಟ್ಟು ನಾನು ಇವಾಗ MA ಮಾಡ್ತಾಯಿದ್ದೀನಿ. ಸೊ ನನ್ನ ಉದ್ದೇಶ ಏನಂದರೆ, ನನ್ನ ಒಂದಿಷ್ಟು ವಿಚಾರಗಳು ನನ್ನಲ್ಲಿ ಏನಾಗ್ತಿದೆ ಅಂದರೆ, ನನ್ನಲ್ಲಿರ್ತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ಕೋಬೇಕು. ಅಂದರೆ ನನ್ನ ಟೆಕ್ನಾಲಜಿ ಬಗ್ಗೆ ಯಾರಿಗೆ ಮಾಹಿತಿ ಇಲ್ಲೋ, ಸೊ ಅವರಿಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದು. ಸೊ ಕನ್ನಡದಲ್ಲಿ ಅನೇಕ ವಿಚಾರಗಳು ಸಿಗ್ತಾಯಿಲ್ಲ ಇವತ್ತು. ಅದಕ್ಕಾಗಿ ನಾನು ಕೂಡ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಸೊ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಅಥವಾ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ಈ ಟೆಕ್ನಾಲಜಿ ನ್ಯೂಸ್ ಬಗ್ಗೆ ಆಗಿರ್ಬೋದು, ಅಥವಾ AI ಬಗ್ಗೆ ಆಗಿರ್ಬೋದು, ಅಥವಾ ಈ AI ಯಾವ ರೀತಿ ವರ್ಕ್ ಮಾಡುತ್ತೆ, ಅಥವಾ ಯೂಟ್ಯೂಬ್ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು, ಅಥವಾ ಈ ಮಾನಿಟೈಸೇಷನ್ ಹೇಗೆ ಆನ್ ಮಾಡ್ಕೊಳ್ಳೋದು, ಅಥವಾ ಎಡಿಟಿಂಗ್ VN, ಕ್ಯಾಪ್ಕಟ್ಟು, ಆಮೇಲೆ VN Pro, ಪಿಕ್ಸಾರ್ಟು. ಸೊ ಈ ರೀತಿಯಾಗಿ ನಾವು ಈ ಹೊಸ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ರತಿದಿನವೂ. ಸೊ ಇದು ನನ್ನ ಮೊದಲೇ ಇಂಟ್ರೊಡಕ್ಷನ್ ಆಗಿರುತ್ತೆ. ಈ ಮುಂಚೆ ನಾನು ಮೊದಲೇ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಾಯ್ಸ್ ಕೂಡ ನಂದು ಕ್ಲಾರಿಟಿ ಇದೆ. ಸೊ ಅದಕ್ಕಾಗಿ ನಾನು ಈ ಮುಂದೆ ಬರ್ತಾ ಏನಾಗುತ್ತೆ ಅಂದರೆ, ನನ್ನಲ್ಲಿ ತುಂಬ ಈ ದುಡ್ಡಿನ ಪ್ರಾಬ್ಲಮ್ ಕೂಡ ನನಗೂ ತುಂಬ ಇದೆ. ಸೊ ಅದಕ್ಕಾಗಿ ನಾನು ಈ ಮೊಬೈಲ್ನಲ್ಲಿ ಏನು ಬರುತ್ತೆ ನೋಡಿ ಅಷ್ಟೇ ಮಾಡ್ತಾಯಿದ್ದೀನಿ. ಈ ಮುಂದೆ ಬರ್ತಾ ಏನಾಗುತ್ತೆ ಅಂದರೆ, ನಾನು ಸ್ವಲ್ಪ ಕೆಲಸ ಮಾಡಿ ಹಣ ಕೂಡಿಟ್ಟು, ಸೊ ನಾನು ಮೈಕು ಆಮೇಲೆ ಈ ಲೈಟಿಂಗ್ ಸಿಸ್ಟಮನ್ನು ನಾನು ಮಾಡ್ತಿದ್ದೀನಿ. ಸೊ ಅದಕ್ಕಾಗಿ ನಿಮ್ಮ ಸಪೋರ್ಟು ತುಂಬ ಅಗತ್ಯ ನನಗೆ. ಎಲ್ಲರೂ ಕೂಡ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಕೂಡ ಖಂಡಿತವಾಗಿ ಮರಿಬೇಡಿ, ಮತ್ತು ಲೈಕ್ ಮಾಡಿ. ಇನ್ನೊಂದು ಮುಖ್ಯ ವಿಷಯವಾದ ಏನಂದರೆ, ಈ VN ಕೋರ್ಸು ಅಥವಾ ಕ್ಯಾಪ್ಕಟ್ ಕೋರ್ಸು ಈ ರೀತಿಯಾಗಿ ನಾನು ಮಾಡ್ತಾ ಹೋಗ್ತೀನಿ. ಅಂದರೆ VN ಕೋರ್ಸ್ ಅಂದರೆ ಆ VNನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಬಗ್ಗೆ ನಿಮಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ತಿಳಿಸ್ತಾ ಹೋಗ್ತೀನಿ. ಹೌದಾ? ನಾನು ಯಾವ ರೀತಿ ತಿಳಿಸ್ತಾ ಹೋಗ್ತೀನಿ ಅಂದರೆ, ನೀನು ಆ ವಿಡಿಯೋ ನೋಡಿದ ಕೂಡಲೇ ಗೊತ್ತಾಗಬೇಕು, ಈ ವಿಡಿಯೋದಿಂದ ನೀನು ಸಂಪೂರ್ಣವಾಗಿ ಕಲಿಬೇಕು ಎಲ್ಲರೂ ಕೂಡ. ಹೌದಾ? ಆ ರೀತಿಯಾಗಿ ನಾನು ಎಡಿಟ್ ಮಾಡೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಈಗ ನಾನು 3-4 ಕೋರ್ಸ್ ಮಾಡೋದಾಗಿ ನಾನು ಇವಾಗಲೇ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾಪ್ಕಟ್ ಕೋರ್ಸ್ ಆಗಿರ್ಬೋದು, ಅಥವಾ VN ಕೋರ್ಸು, ಆಮೇಲೆ ಪಿಕ್ಸಾರ್ಟ್, ಆಮೇಲೆ ಯೂಟ್ಯೂಬ್ ಥಂಬ್ನೇಲ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಮತ್ತು ಹೊಸ ಡಿಸೈನನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಅಥವಾ ಈ ವ್ಯೂವರ್ಸ್ಗೆ ಅಟ್ರ್ಯಾಕ್ಷನ್ ಆಗೋ ರೀತಿಯಾಗಿ ಯಾವ ರೀತಿಯಾಗಿ ಥಂಬ್ನೇಲ್ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಮತ್ತು ಈ ನಾನೇನು ಮಾಡ್ತಾಯಿದ್ದೀನಲ್ಲ ನನ್ನ ವಿಡಿಯೋದಲ್ಲಿ ಏನಾದರೂ ನಿಮಗೆ ಕೊರತೆ ಆದರೆ ಅಥವಾ ವಾಯ್ಸ್ ಕ್ಲಾರಿಟಿ ಅಂದರೆ, ನಾನು ಬರ್ತಾ ಏನಾದ್ರು ಇಂಪ್ರೂವ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಬರ್ತಾ ಏನಾದರೂ ನಂದು ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆದರೆ, ಸೊ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗಿ ಕೂಡ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡ್ಕೊಳ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಸೊ ಈ ವಿಡಿಯೋದಲ್ಲಿ ನಾನು ತುಂಬ ಕಂಟೆಂಟ್ ಕ್ರಿಯೇಟ್ ಬಗ್ಗೆ ಆಗಿರ್ಬೋದು, ಯಾವ ರೀತಿಯಾಗಿ ಕಂಟೆಂಟನ್ನು ನಾವು ಕ್ರಿಯೇಟ್ ಮಾಡಬೇಕು, ಅಥವಾ ಲಾಗರ್ಸ್ಗೆ ಯಾವ ಕ್ಯಾಮ್ರಾ ಬೆಸ್ಟು, ಅಥವಾ ಲಾಗರ್ಸ್ಗೆ ಯಾವ ಮೈಕ್ ಬೆಸ್ಟು, ನಿಮಗೆ ಯಾವ ರೀತಿ ಸಜೆಷನ್ ಬೇಕಲ್ಲ ಟೆಕ್ನಾಲಜಿ ಬಗ್ಗೆ, ಅದನ್ನು ನಾನು ಕೊಡ್ತಕ್ಕಂಥ ಜವಾಬ್ದಾರಿ ನಂದು, ಸಪೋರ್ಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು. ಸೊ ನಂದು ವೀಡಿಯೋ ಕ್ವಾಲಿಟಿ ಕಡಿಮೆ ಇರ್ಬೋದು, ಆದರೆ ನನ್ನ ಮಾಹಿತಿ ಕ್ವಾಲಿಟಿ ತುಂಬ ಇರುತ್ತೆ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಯಾವ ರೀತಿ ಅಂದರೆ, ಬ್ಯಾಕ್ಗ್ರೌಂಡಲ್ಲಿ ಈ ಥರ ವಾಯ್ಸ್ ಬರಬೇಕಾದ್ರೆ ಅದನ್ನು ಹೇಗೆ ರಿಮೂವ್ ಮಾಡೋದು, ಮೈಕ್ ಇಲ್ಲದೆ ಕೆಲವರಿಗೆ ಇನ್ನೂ ಮೈಕ್ ತೊಗೊಳೋಕ್ಕೆ ದುಡ್ಡು ಇರಲ್ಲ, ಆಮೇಲೆ ಕೆಲವರಲ್ಲಿ ಇರುತ್ತೆ. ನೀವು ಸ್ಟಾರ್ಟಿಂಗ್ ಮಾಡ್ತಾ ಏನು ಮಾಡಿ ಅಂದರೆ, ನಿಮ್ಮ ಫೋನಲ್ಲೇ ವಿಡಿಯೋ ಮಾಡಿ. ಹೌದಾ? ಬರ್ತಾ ನಿಮ್ಗೆ ಏನಾದರೂ ವ್ಯೂವರ್ಸ್ ಜಾಸ್ತಿ ಆದರೆ, ಅದರಿಂದ ಏನಾದರೂ ಅರ್ನ್ ಆದರೆ, ಆವಾಗ ನೀವು ಬರ್ತಾ ಸ್ವಲ್ಪ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಹೌದಾ? ಮತ್ತೊಮ್ಮೆ ಎಲ್ರಿಗೂ ಕೂಡ ನನ್ನ ವಿಡಿಯೋಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಈ ನಿಮ್ಮ ಸಬ್ಸ್ಕ್ರೈಬ್ ಏನಿದೆಯಲ್ಲ, ನನ್ನ ಪ್ರತಿಯೊಂದು ವಿಡಿಯೋಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ನನಗೆ ಅತ್ಯಗತ್ಯವಾಗಿರುತ್ತೆ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳೊಂದಿಗೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಮಾಹಿತಿನ ಇಟ್ಕೊಂಡು ಖಂಡಿತ ನಿಮ್ಮ ಮುಂದೆ ಸಿಗ್ತೀನಿ. ದಯವಿಟ್ಟು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ.